ಸಮನ್ಸ್ ಕೊಟ್ಟಿದ್ರು ಬಂದಿದ್ದೆ, ವಿಚಾರಣೆ ನಡೆಸಿದ್ದಾರೆ. ಅವರು ಕೇಳಿದ ಕೆಲವು ದಾಖಲೆಗಳನ್ನ ನಾನು ಕೊಟ್ಟಿದ್ದೇನೆ. ವಿಚಾರಣೆ ಬಳಿಕ ಮಾಜಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡಿ ವಿಚಾರಣೆ ಈಗ ಮುಗಿದಿದೆ. ಸಮನ್ಸ್ ಅನ್ನ ಕೊಟ್ಟಿದ್ರು, ವಿಚಾರಣೆ ನಡೆಸಿದ್ದಾರೆ, ಕೆಲವು ದಾಖಲೆಗಳನ್ನ ಕೇಳಿದ್ದಾರೆ, ದಾಖಲೆಗಳನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ವಿಚಾರಣೆಯ ಬಳಿಕ ಮಾಜಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಕರೆದ್ರೆ ಬರ್ತೀನಿ, ವಿಚಾರಣೆ ವಿಷಯ ಹೇಳೋದಿಕ್ಕೆ ಆಗಲ್ಲ, ಯಾರೋ ಒಬ್ರು ಮಾಧ್ಯಮಗೋಷ್ಠಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಕೆಜೆ ಜಾರ್ಜ್ ಒಬ್ರು ನನ್ನನ್ನು ಆಪಾದಿತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ಅವರು ಹೀಗೆ ಬಿಂಬಿಸೋದ್ರಿಂದ ನನ್ನ ಘನತೆ ಏನಾಗತ್ತೆ ಹೇಳಿ? ಅದಕ್ಕೋಸ್ಕರನೇ ನಾನು ಕ್ರಿಮಿನಲ್ ಡಿಫಾಮೇಷನ್ ಕೇಸನ್ನ ಹಾಕಿದ್ದೇನೆ ಅಂತ ಹೇಳಿ ಇಡಿ ವಿಚಾರಣೆಯ ಬಳಿಕ ಈಗಾಗಲೇ ಕೆಜೆ ಜಾರ್ಜ್ ಹೇಳಿದ್ದಾರೆ. ಇಡಿ ವಿಚಾರಣೆ ಮಾಡಿದ ತಕ್ಷಣ ನಾನು ತಪ್ಪಿತಸ್ಥ ಆಗೋದಿಲ್ಲ ಅನ್ನುವಂತಹ ಮಾತು ಕೂಡ ಕೆಜೆ ಜಾರ್ಜ್ ಅವರದ್ದು. ಐಡಿ ಅವರು ನನಗೆ ಸಮನ್ಸ್ ಕೊಟ್ಟರು. ಆಸ್ ಎ ಲಾ ಅಬೈಡಿಂಗ್ ಸಿಟಿಸನ್ ಐ ವೆಂಟ್ and answered whatever the things, whatever document they asked. And further also, whenever they call me or any further detail, document, ಕೊಡ್ತೀನಿ ಅವರಿಗೆ. ಅದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದೇ ನೋಡಿ, ಯಾವುದೇ ಪ್ರಶ್ನೆ ಹೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ಫರ್ದರ್ ಸಮೇತ ಕಾಪರೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೀವ್ಯಾಕೆ ಅದಕ್ಕೆ ತೀರ್ಮಾನ ಮಾಡ್ತೀರಾ? ಅದು ಅವರು ಇಡಿ ನೋಡಿ, ಇಡಿ ದೂರು ಯಾರು ಕೊಡ್ತಾರೆ, ದೂರು ಕೊಟ್ಟಿದ್ದಕ್ಕೆಲ್ಲ ಇಡಿ ಅವ್ರು ಕೇಳಿದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅವರೊಟ್ಟಿಗೆ ಕಾಪರೇಟ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಕೇಳಿದ್ರು ಕೊಡ್ತೀನಿ. ಅವಶ್ಯಕತೆ ಇದ್ರೆ ಬರ್ಲಿಕ್ಕೆ ಕರೀತಾರೆ, ಕೆಲವು ಡಾಕ್ಯುಮೆಂಟ್ಗಳನ್ನ ಬೇಕಂತ ಹೇಳ್ತಾರೆ, ಅದನ್ನ ಕೊಡ್ತೀವಿ. ಅವ್ರನ್ನ ಒಟ್ಟಿಗೆ ಕಾಪರೇಟ್ ಮಾಡ್ತಿದ್ದ ಇವತ್ತಲ್ಲ, 3 ತಿಂಗಳ ಮೊದಲೇ ನಾನು ಹೇಳಿದ್ದೀನಿ. ಏನಂದ್ರೆ ಇಡಿ ಅವ್ರು ಏನೇ ಕೇಳಿದ್ರು ಸಮೇತ ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ನಮ್ಮ ಕುಟುಂಬದ ಕೊಡ್ತಾರೆ. ನೋಡಿ, ವಿಚಾರಣೆ ಕರೆದ ಕೂಡಲೇ ನಾನು ತಪ್ಪಿತಸ್ಥ ಆಗೋದಿಲ್ಲ. ನಂದೇನಂದ್ರೆ ಯಾರು ಬೇಕಾದರೂ ಯಾವುದೇ ಅಪಾದನೆ ಹೇಳ್ಬೋದು. ಪಿಡಿಗೆ ಇಡಿ ಕೊಡ್ಬೋದು, ಇನ್ಕಮ್ ಟ್ಯಾಕ್ಸ್ ಕೊಡ್ಬೋದು, ಲೋಕಾಯುಕ್ತ ಕೊಡ್ಬೋದು. ನಂದು ಒಂದೇ ಒಂದು ಏನಂದ್ರೆ ಯಾರಾದರೂ ಒಂದು ಆರೋಪ ಮಾಡಿದ ಮೇಲೆ ಹೋಗಿ ಪ್ರೆಸ್ಗೆ ಹೋಗ್ಬಿಟ್ಟು ನಾನು ಅಪಾದಿತ ಆದಟ್ಟು ಬಿಂಬಿಸಿದ್ರ ವಿಚಾರದಲ್ಲಿ ಡೆಫಮೇಷನ್ ಮಾಡ್ತಾ ಇದ್ದೀನಿ. ನಾನೇನು ಯಾರು ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳೋದಿಲ್ಲ. ಸ್ಟ್ಯಾಟ್ಯೂಟರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇರ್ತದೆ, ಕೊಡಲಿ ಅವರು. ಯಾವಾಗ ಆ ವಿಚಾರದಲ್ಲಿ ಪ್ರೆಸ್ಸಿಗೆ ಹೋಗಿ ಪ್ರಚಾರ ಮಾಡಿ ನನ್ನನ್ನು ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕ ಜೀವನದಲ್ಲಿ ನನ್ನ ಮೇಲೆ ಮಸಿ ಬಳಿಯೋ ಪ್ರಯತ್ನಕ್ಕೆ ನಾನು ಅದಕ್ಕೆ ಡೆಫಮೇಷನ್ ಫೈಲ್ ಮಾಡಿ. ನಮ್ಮ ಕುಟುಂಬಕ್ಕೆ ನೀವು ಆ ಸಮನ್ಸ್ ಓದ್ಬೋದು. ಅವ್ರ ಕುಟುಂಬಕ್ಕೆ ಕೊಟ್ಟಿದ್ರೆ ಬರ್ತಾ ಇದೆ, ಅವ್ರನ್ನ ಕರ್ಕೊಂಡ್ ಬರ್ತದೆ. ಸಮನ್ಸ್ ಓದಿ ನೋಡೋಣ, ನಿಮ್ಮ ಹತ್ರ ಇದೆಯಲ್ಲ ಸಮನ್ಸ್. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ದೂರುದಾರರು, ಹೋರಾಟಗಾರರು ಆಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರೇ, ಇವತ್ತು ಕೆಜೆ ಜಾರ್ಜ್ ಅವರು ಇಡಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ವಿಚಾರಣೆ ಈಗ ಅಂತ್ಯ ಆಗಿದೆ. ಆದ್ರೆ ಅವರು ವಿಚಾರಣೆ ಆದ ಬಳಿಕ ಒಂದು ಮಾತನ್ನ ಹೇಳ್ತಾರೆ. ನನ್ನನ್ನು ಆಪಾದಿತ ಅನ್ನುವಂತಹ ರೀತಿಯಲ್ಲಿ ಒಬ್ರು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಬಿಂಬಿಸ್ತಾರೆ ಕೂಡ. ಅವರು ಬಿಂಬಿಸೋದ್ರಿಂದ ನನ್ನ ಘನತೆ ಏನಾಗಬೇಕು? ನಾನು ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಹಾಕಿದ್ದೇನೆ ಅನ್ನುವ ಮಾತನ್ನ ಹೇಳ್ತಾರೆ. ಏನ್ ಹೇಳ್ತೀರಾ? ಮೊದಲನೇದಾಗಿ ನಾನು ಕೇವಲ ಹೋರಾಟಗಾರ ಅಲ್ಲ, ಈಗ ನಾನು ಒಬ್ಬ ರಾಜಕಾರಣಿ, ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂತಹ ಪಕ್ಷದ ರಾಜ್ಯಾಧ್ಯಕ್ಷ. ಆ ಕೆಪಾಸಿಟಿ ಮೇಲೆ ನಾವು ಇಲ್ಲಿ ಅವ್ರಿಗೆ ಕೆಜೆ ಜಾರ್ಜ್ ಮೇಲೆ ದೂರು ಕೊಟ್ಟಿರುವಂತಹದ್ದು. ಕೆಜೆ ಜಾರ್ಜ್ ಅವ್ರ ಮೇಲೆ ನಮ್ಗೆ ಯಾವುದೇ ತರಹದ ವೈಯಕ್ತಿಕವಾದ ದ್ವೇಷ ಇಲ್ಲ. ಹಿಂದೆ ಅವ್ರು ಒಂದೇ ಒಂದು ಸಲ ನಾನು ಅವ್ರನ್ನ ಭೇಟಿ ಮಾಡಿರೋದು 2013ರಲ್ಲಿ 12-13ರಲ್ಲಿ ಒಬ್ಬ ಪತ್ರಕರ್ತರ ಬಂಧನ ಆಗಿ ಆ ಪತ್ರಕರ್ತರೊಂದು 2-3 ತಿಂಗಳು ಜೈಲಲ್ಲಿ ಇದ್ದಾಗ ಅವ್ರ ಬಿಡುಗಡೆಗಾಗಿ ನಾವು ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದು ಜಾರ್ಜ್ ಅವರು ಗೃಹ ಮಂತ್ರಿ ಆಗಿದ್ದಾಗ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಆಗಿದ್ರಿಂದ ಅವ್ರನ್ನೊಂದು ಸಲ ಭೇಟಿ ಮಾಡಿದ್ದೆ. ಅದಾದ್ಮೇಲೆ ನಾವು ಯಾವತ್ತೂ ಜಾರ್ಜ್ ಅವ್ರನ್ನ ಭೇಟಿ ಮಾಡಿಲ್ಲ. ನಮ್ಗೆ ಯಾವುದೇ ತರಹದ ವೈಯಕ್ತಿಕ ಸಂಬಂಧ, ದ್ವೇಷ, ರಾಗ ಯಾವುದೂ ಇಲ್ಲ. ಇರುವಂತಹದ್ದು ಇವತ್ತು ನಾವು ಕರ್ನಾಟಕದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರವಾದ ರಾಜಕಾರಣ ಇರಬೇಕು. ಸಮಾಜದಲ್ಲಿ ನ್ಯಾಯಯುತವಾದಂತವರು, ಪ್ರಾಮಾಣಿಕರಾಗಿರುವಂತವರು ನಮ್ಮ ನಾಯಕರಾಗಬೇಕು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಈ ಜೆಸಿಬಿ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ 3 ಪಕ್ಷಗಳಲ್ಲಿರುವಂತವರು ಭ್ರಷ್ಟರೇ ಇದ್ದಾರೆ. ಅದರಲ್ಲಿ ಒಂದು ಪ್ರಮುಖ ಪಕ್ಷದ ಮುಖಂಡರಾಗಿ ಕೆಜೆ ಜಾರ್ಜ್ ಅವರು ಹಲವಾರು ತರಹದ ಭ್ರಷ್ಟಾಚಾರದ ಆರೋಪ ಇದ್ದಂತವರು, ಸರ್ಕಾರಿ ಭೂಮಿಯನ್ನ ಅಥವಾ ಕೆಲವೊಂದು ವಾಮ ಮಾರ್ಗಗಳಿಂದ ಜಮೀನುಗಳನ್ನ ಒತ್ತುವರಿ ಮಾಡಿದಂತವ್ರು ಅಥವಾ ಕೊಂಡುಕೊಂಡಂತವ್ರು. ಅವ್ರ ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ, ಹಲವಾರು ಕಡೆಗಳಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ಇದೆ. ಮತ್ತೆ ಅವರು ಆಸ್ತಿ ವಿವರ ಘೋಷಣೆ ಮಾಡಿದಾಗ ಅದರಲ್ಲಿ ಹಲವಾರು ದಾಖಲೆಗಳನ್ನ, ಹಲವಾರು ಆಸ್ತಿಗಳನ್ನ ಮುಚ್ಚಿಟ್ಟಿದ್ದಾರೆ. ಇದು ಹೇಗೆ? ಅವರ ಮಗಳಿಗೆ ಅಥವಾ ಇವರ ಹೆಂಡತಿ ಹೆಸರಿನಲ್ಲಿ ಅಮೆರಿಕದಲ್ಲಿ ಆಸ್ತಿ ಇದೆ, ಪ್ರಾಪರ್ಟೀಸ್ ಇದೆ ಮ್ಯಾನ್ಹ್ಯಾಟನ್ ನಲ್ಲಿ. ಇವೆಲ್ಲ ಹೇಗೆ ಬಂತು ಅವರಿಗೆ? ಅದು ಬೇನಾಮಿ ಆಸ್ತಿಯ? ಇದನ್ನ ಯಾಕೆ ಅವ್ರು ಮುಚ್ಚಿಟ್ಟಿದ್ದಾರೆ? ಇದನ್ನ ಮುಚ್ಚಿಡಬೇಕು ಅನ್ನೋ ಹಾಗಿದ್ರೆ ಅದು ಯಾವುದೋ ವಾಮ ಮಾರ್ಗದಿಂದ ಆಗಿದ್ದ ಆಸ್ತಿ ಇರಬಹುದಲ್ವಾ? ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದೀವಿ. ನಾವು ಆರೋಪ ಮಾಡಿದೀವಿ. ನಾವು ಮಾಡಿರುವಂತಹ ಆರೋಪದ ಸತ್ಯಾಸತ್ಯತೆಯನ್ನ ಇಡಿ ಈಗ ನಾವು ಮಾಡಿರುವಂತಹ ಆರೋಪದಲ್ಲಿ ಏನೋ ಒಂದು ಅಥವಾ ನಾವು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಒಂದಷ್ಟು ಖಚಿತವಾದಂತಹ ಮಾಹಿತಿ ಇದೆ, ನೈಜ ಮಾಹಿತಿ ಇದೆ ಅನ್ನೋ ಕಾರಣಕ್ಕಾಗಿನೇ ಇಡಿ
KJ ಜಾರ್ಜ್ ಅವರಿಗೆ ಸಮನ್ಸ್ ಕೊಟ್ಟಿರೋದು. ನಿಮ್ಮದು, ನಿಮ್ಮ ಹೆಂಡತಿದು, ನಿಮ್ಮ ಮಗ ಮತ್ತು ಮಗಳು 4 ಜನರದು 2005 ಮತ್ತು 6ರಿಂದ ಈಚೆಗಿನ ಪ್ರತಿಯೊಂದು ವರ್ಷದ ವಾರ್ಷಿಕ ಟ್ಯಾಕ್ಸ್ ರಿಟರ್ನ್ಸ್ ನ ತಗೊಬನ್ನಿ, ನಿಮ್ಮ ಆಸ್ತಿ, ಪ್ಯಾನ್ ಕಾರ್ಡ್, ಆಧಾರ್, ಪಾಸ್ಪೋರ್ಟ್ ಎಲ್ಲವನ್ನೂ ತಗೊಂಡ್ ಬನ್ನಿ ಅಂತ ಯಾಕೆ ಹೇಳಿದ್ದಾರೆ ಇಡಿ? ನಾವು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಹೌದು, ಮೇಲ್ನೋಟಕ್ಕೆ ನಾವು ಆರೋಪದಲ್ಲಿ ಒಂದೇನೋ ಒಂದು ನೈಜತೆ ಇದೆ ಅನ್ನೋ ಕಾರಣಕ್ಕಾಗಿ. ರವಿಕೃಷ್ಣ ರೆಡ್ಡಿ ಅವರೇ ನೋಡಿ, ನಾವು ಇವಕ್ಕೆಲ್ಲ ಹೆದರು ಆಗಿದ್ರೆ ನಮ್ಮಮ್ಮ ಒಂದ್ ಮಾತು ಹೇಳ್ತಾ ಇದ್ರು, ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ದಾತಪ್ಪನ ಗಲಗಂಟೆಗೆ ಹೋಗಿ ಎದುರ್ತೀವ ಅಂತ. ನಾನು ಅಮೆರಿಕದಲ್ಲಿ 10 ವರ್ಷ ಇದ್ದಂತವನು, ಒಂದು ಉತ್ತಮವಾದಂತಹ ಬಹಳ ಲಕ್ಸುರಿಯಸ್ ಆದಂತಹ ಜೀವನ ಮಾಡಬೇಕಾಗಿದ್ದವನು. ಇವತ್ತು ಶತಾಯ ಗತಾಯ ಕರ್ನಾಟಕದಲ್ಲಿ ಸಾರ್ವಜನಿಕ ಜೀವನವನ್ನ ಶುದ್ಧಿ ಮಾಡ್ಲೇಬೇಕು ಅಂತ ಬಂದಿರುವಂತವನು. ಇವತ್ತಲ್ಲ, 8 ವರ್ಷದ ಹಿಂದೆನೆ ಇವತ್ತಿನ ಹಾಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತೆ ಹಾಲಿ ಸಚಿವ ಸೋಮಣ್ಣನವರು ನಾನು 8 ವರ್ಷದ ಹಿಂದೆ ಆಗಿದಂತ ಕೇಸಲ್ಲಿ ಲೋಕಾಯುಕ್ತದ ಕೋರ್ಟಿನಲ್ಲಿ ಕಟಕಟೆಯಲ್ಲಿ ನಿಂತು ಜಾಮೀನ್ ತಗೊಂಡಿದ್ರು. ಇದು ಕರ್ನಾಟಕ ಜನತೆಗೂ ಗೊತ್ತಿದೆ, ನಿಮ್ಗೂ ಗೊತ್ತಿರುತ್ತೆ. ಹಾಗಾಗಿ ಜಾರ್ಜ್ ಅವರ ಇನ್ನೊಬ್ರು ಹಾಕುವಂತ ಈ ಡಿಫಾಮೇಶನ್ ಕೇಸ್ಗಳಿಗೆಲ್ಲ ಏನಾಗುತ್ತೆ, ಜನತೆ ನನಗೆ ಅವಮಾನ ಆಗಿದೆ ಅಂದ್ರೆ ಅದು ಜನಕ್ಕೆ ಅವಮಾನ ಆದ ಹಾಗೆ. ನಾವು ಸತ್ಯವನ್ನ ಹೇಳ್ತಾ ಬಂದಿರುವಂತವ್ರು, ಹೋರಾಟ ಮಾಡ್ತಿರುವಂತವ್ರು ಇಂಥದ್ರಲ್ಲಿ ಬರುತ್ತೆ. ಈ ಡಿಫಾಮೇಶನ್ ಕೇಸು ಇನ್ನೊಂದಕ್ಕೆ ಅಂತ ಹೇಳಿ ನಾವು ಭ್ರಷ್ಟ ಅಂತ ಹೇಳದೆ ಬಿಡೋದಿಲ್ಲ, ಹೇಳ್ತೀವಿ. ಅದೇನಾಗುತ್ತೆ ಮುಂದಕ್ಕೆ ನೋಡೋಣ. ಕಾನೂನು ಅವ್ರಿಗಿಂತ ಹೆಚ್ಚಿನ ಕಾನೂನು ನಮ್ಮ ಕಡೆಗಿದೆ, ನ್ಯಾಯ ನಮ್ಮ ಕಡೆಗಿದೆ. ಎಸ್, ಥ್ಯಾಂಕ್ ಯು ರವಿಕೃಷ್ಣ ರೆಡ್ಡಿ ಅವರ ನ್ಯೂಸ್ 18 ಜೊತೆ